ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿಮ್ಮ ಪ್ರೀತಿಯ ಪೂಜಾ ನಂದೀಶ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಷ್ಟ ಆಗುವಂತಹ ಒಂದು ನುಗ್ಗೆ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪಿನ ಬೋಂಡನ ಯಾವ ರೀತಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಐ ಹೋಪ್ ಇದು ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಮಿಸ್ ಮಾಡಬೇಡಿ. ನಾನು ನಿಮಗೆ ಯೂಸ್ಫುಲ್ ಆಗುವಂತಹ ಮತ್ತಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೇನೆ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗುವಂತಹ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಯಾವ್ಯಾವ ರೀತಿ ವೀಡಿಯೋಸ್ಗಳನ್ನು ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿತ್ತು ಹೇಳಿದ್ರೆ ನಾನು ಆ ವೀಡಿಯೋಸ್ಗಳನ್ನು ನಿಮಗೋಸ್ಕರ ಅಂತ ಮಾಡ್ತೀನಿ. ಓಕೆ, ತಡ ಮಾಡೋದು ಬೇಡ, ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಮೊದಲನೇದಾಗಿ ಯಾವ್ಯಾವ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ ಅಂತ ಹೇಳ್ತೇನೆ ನೋಡಿ. ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ನುಗ್ಗೆ ಸೊಪ್ಪು, ಈ ಇಷ್ಟು ಸೊಪ್ಪುಗಳನ್ನು ಹಾಕಿ ನಾನಿವತ್ತು ಬೋಂಡನ ಮಾಡ್ತಾ ಇರೋದು. ಸೊ ಇಷ್ಟು ಸೊಪ್ಪುಗಳನ್ನು ಕೂಡ ನೀವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ನುಗ್ಗೆ ಸೊಪ್ಪು ಇದೆ. ಸೊ ಅಷ್ಟು ಚಿಕ್ಕದಾಗಿದ್ರೂ ಕೂಡ ಸಾಕು. ನಾನು ಮುಂಚೆನೇ ಎಷ್ಟನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ತೊಗೊಂಡಿದ್ದೀನಿ. ಸೊ ಈ ಇಷ್ಟು ಸೊಪ್ಪುಗಳನ್ನು ಕೂಡ ಚೆನ್ನಾಗಿ ಒಂದು 4ರಿಂದ 5 ಸತಿ ವಾಶ್ ಮಾಡಿಕೊಂಡು ಇಟ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊ ಇದನ್ನು ವಾಶ್ ಮಾಡ್ಕೊಂಡು ಇಟ್ಕೊಂಡಾದಮೇಲೆ ನಾನು ಒಂದು 5 ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು 5 ಈರುಳ್ಳಿ ಸಾಕು, ಜಾಸ್ತಿ ಏನು ಅವಶ್ಯಕತೆ ಇರಲ್ಲ ಇದಕ್ಕೆ. ಬಿಕಾಸ್ ನಾವು ಸೊಪ್ಪನ್ನು ಜಾಸ್ತಿ ಆ್ಯಡ್ ಮಾಡ್ತಿರೋದ್ರಿಂದಾಗಿ ಈರುಳ್ಳಿಗಳು ಒಂದು 5 ಆದರೆ ಸಾಕಾಗುತ್ತೆ. ಇನ್ನೂ ಬೇಕಾದರೆ ಈರುಳ್ಳಿಗೆ ಚೆನ್ನಾಗಿ ತಿನ್ನೋವಂಥವ್ರು, ಎಕ್ಸ್ಪೆಕ್ಟ್ ಮಾಡೋವಂಥವ್ರು ಇನ್ನೂ ಕೂಡ ಜಾಸ್ತಿ ಈರುಳ್ಳಿನ ತೊಗೋಬೋದು. ಸೊ ನಾನಿಲ್ಲಿ ಬೋಂಡ ಮಾಡೋದಕ್ಕೆ ಯೂಸ್ ಮಾಡ್ತಿರೋವಂತಹ ಕಡ್ಲೆಟ್ ಬಂದು ಓಮ್ ಬ್ರ್ಯಾಂಡ್ ಅಂತ, ತುಂಬಾ ಚೆನ್ನಾಗಿರುತ್ತೆ. ಇದು 1 kgದು 130 ರೂಪಾಯಿಂದು. ಸೊ ನಾನು ಕ್ವಾಂಟಿಟಿನೇ ಎಷ್ಟರಲ್ಲಿ ತೊಗೊಳ್ತೀನಿ ಅನ್ನೋದನ್ನು ನೋಡೋದಾದರೆ, ಈಗ ನಾನು ತೋರಿಸ್ತಿರೋ ಬೌಲ್ನಲ್ಲಿ 3 ಕಪ್ ಆಗುವಷ್ಟು ತುಂಬ ಹಾಕ್ಕೊಳ್ಳಿ. ಸೊ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಬೇಕು ಅನ್ನೋ ಹಾಗಿದ್ರೆ ಇನ್ನೊಂದು 1/4 ಕಪ್ಪು, 1/2 ಕಪ್ಪು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ನಾನು. ಇದು ನಾನೊಂದು 5-6 ಜನಕ್ಕೆ ಮಾಡ್ತಾ ಇರೋದು, ತುಂಬ ಏನು ಜಾಸ್ತಿ ಏನು ಬೇಡ. ಸೊ ಹಾಗಾಗಿ ನಾನು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಬೌಲ್ನಲ್ಲೇ ಚಿರೋಟಿ ರವೆ ತೊಗೊಂಡಿದ್ದೀನಿ, ಬನ್ಸಿ ರವೆ ಬೇಡ, ಚಿರೋಟಿ ರವೆನೇ ಸ್ವಲ್ಪ ಹಾಕ್ಕೊಳ್ಳಿ. ಇದಿಷ್ಟನ್ನು ಕೂಡ ಹಾಕ್ಕೊಂಡಾದ್ಮೇಲೆ ಒಂದು 3 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಅಚ್ಚ ಖಾರದ ಪುಡಿ ಬೇಡ, ಮೆಣಸಿನ್ಕಾಯಿ ಬೇಕು ಅನ್ನೋವಂಥವ್ರು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 3 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಬೇಡ. ಬಿಕಾಸ್ ಕ್ರಿಸ್ಪಿನೆಸ್ ನಮಗೆ ಜಾಸ್ತಿ ಬೇಕಾಗಿರೋದ್ರಿಂದಾಗಿ ಸೋಡಾ ಜಾಸ್ತಿನ ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಸೋಡಾ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಎಷ್ಟು ಬೇಕೋ ಉಪ್ಪು ಅಷ್ಟನ್ನು ಮಾತ್ರನೇ ತೊಗೊಳ್ತಾ ಇದ್ದೀನಿ. ನಿಮಗೂ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ತೊಗೊಳ್ಳಿ. ಸೊ ಇದಿಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಪೂನ್ನಲ್ಲಿ ಯಾವುದನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಏಕೆ ಅಂತಂದರೆ ಉಪ್ಪು, ಖಾರದ ಪುಡಿ ಎಲ್ಲ ಏನು ಹಾಕಿರ್ತೀರ ನೀವು, ಅದ್ಯಾವುದು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಕೈನಲ್ಲೇ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡ್ಕೊಳ್ಳಿ. ನಾನು ಇದನ್ನು ಚೆನ್ನಾಗಿ ರೀತಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ತಾರೆ. ನಾನೇ ಅಕ್ಕಿ ಹಿಟ್ಟು ಯೂಸ್ ಮಾಡಲ್ಲ, ಬಟ್ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಆ ರೀತಿ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ರೂ ಕೂಡ ಓಕೆ, ಅದು ಚೆನ್ನಾಗಿರುತ್ತೆ. ಯಾರಾದರೂ ಯೂಸ್ ಮಾಡೋ ಹಾಗಿದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ನಾನು ಈ ರೀತಿ ಕಲಿಸ್ಕೋಬೇಕಾದ್ರೇ ಒಂದು ಕಡಾಯಿಗೆ ಎಣ್ಣೆನ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಏಕೆ ಅಂತಂದರೆ ಬೇಗ ಒಂದು 5 ನಿಮಿಷದೊಳಗಡೆ ಎಲ್ಲ ಪ್ರೋಸೆಸ್ಸು ಕೂಡ ಮುಗ್ದೋಗ್ಬಿಡುತ್ತೆ ಅಂತ. ಸೊ ಹಾಗಾಗಿ ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದಮೇಲೆ ಅದು ಬಿಡೋದಕ್ಕೆ ಚೆನ್ನಾಗಿ ಬರಬೇಕು ಬೋಂಡ. ಸೊ ನೋಡಿ, ಈ ರೀತಿ ಬಂದರೆ ಚೆನ್ನಾಗಿರುತ್ತೆ. ಓಕೆ, ಈಗ ಒಂದೊಂದೇ ಆಗಿ ಎಲ್ಲನೂ ಕೂಡ ಎಣ್ಣೆ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೆ, ಈಗೆಲ್ಲದನ್ನು ಕೂಡ ನಾನು ಬಿಟ್ಟಿದ್ದೀನಿ. ನೋಡಿ, ಈ ರೀತಿ ಆಗ್ತಾಯಿದೆ.
ನಾನು ನಾರ್ಮಲಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಎಣ್ಣೆ ಕಾಯಿಸ್ಕೊಂಡಿದ್ದೆ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ದಯವಿಟ್ಟು ಯಾರೂ ಕೂಡ ಸಡನ್ನಾಗಿ ಬೋಂಡನ ಹಾಕ್ಲಿಕ್ಕೆ ಹೋಗಬೇಡಿ. ತುಂಬ ಬ್ರೌನ್ ಆಗಿಬಿಡುತ್ತೆ ಒಂದೇ ಸತಿ, ಒಳಗಡೆ ಯಾವುದು ಕೂಡ ಬೆಂದಿರಲ್ಲ. ಕಲರ್ ಬರ್ತಿದ್ದಾಗೇ ಬೆಂದಿರುತ್ತೆ ಅಂತ ತೆಗಿಬೇಕಾಗತ್ತೆ, ಆ ರೀತಿ ಒಂಥರ ಅನಿಸುತ್ತೆ. ಸೊ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ. ಆ್ಯಂಡ್ ಎಣ್ಣೆ ಕಾಯಿಸ್ಕೋಬೇಕಾದ್ರೂ ಕೂಡ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ನೋಡಿ, ಈಗ ನೋಡ್ತಾ ಇದ್ದೀರಾ, ಈ ರೀತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ತಗೊಟ್ಕೊಂಡಿದ್ದಕ್ಕೆ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೊ ಇದನ್ನು ನಾನು ಚೆನ್ನಾಗಿ ಎಣ್ಣೆ ಎಲ್ಲ ಹಿಂಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಬೌಲ್ ಒಳಗಡೆ, ಡಬ್ರಿ ಒಳಗಡೆ ಈ ರೀತಿ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಹಾಕಾದ್ಮೇಲೆ ಸರ್ವ್ ಪ್ಲೇಟಿಗೆ ಅದನ್ನು ಸರ್ವ್ ಮಾಡಿದ್ರೆ ರುಚಿಯಾದಂತಹ ಸೊಪ್ಪಿನ ಬೋಂಡ, ಹೆಲ್ತಿ ಆಗಿರುವಂತಹ ಒಂದು ಬೋಂಡ ರೆಡಿ ಆಗುತ್ತೆ. ಸೊ ಯಾರ್ಯಾರಿಗೆ ಇವತ್ತಿನ ಒಂದು ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾವ್ಯಾವ ರೀತಿ ವೀಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ, ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋ ಹಾಗಿದ್ರೆ ಎಲ್ಲರೂ ಕೂಡ ವೀಡಿಯೋಸ್ನ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ನೋಡ್ತಾ ಇರಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.